ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಹರಿಯಾಣ ರಾಜ್ಯದ ಬಗ್ಗೆ ಬಂದು ತಿಳಿದುಕೊಳ್ಳೋಣ. ಹರಿಯಾಣ ರಾಜ್ಯವಾಗಿ ರಚನೆಯಾದ ವರ್ಷ 1966 ನವೆಂಬರ್ 1. ಹರಿಯಾಣ ರಾಜ್ಯದ ರಾಜಧಾನಿ ಚಂಡೀಗಢ ಒಂದು ನಗರ, ಜಿಲ್ಲೆ, ಕೇಂದ್ರಾಡಳಿತ ಪ್ರದೇಶ ಮತ್ತು ಪಂಜಾಬ್ ಹಾಗೂ ಹರಿಯಾಣ ರಾಜ್ಯಗಳ ಜಂಟಿ ರಾಜಧಾನಿ ಆಗಿದೆ ಸ್ನೇಹಿತರೆ. ಹರಿಯಾಣ ರಾಜ್ಯದ ವಿಧಾನಸಭೆಯ ಸದಸ್ಯರು 90 ಸದಸ್ಯರು ಸ್ನೇಹಿತರೆ. 2021 ಆಗಸ್ಟ್ನಲ್ಲಿ ಹರಿಯಾಣದ ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಬಿಂದ್ವಾಸ್ ವನ್ಯಜೀವಿ ಧಾಮ ಪ್ರದೇಶಗಳನ್ನು ರಾಮ್ಸರ್ ಚೌಗು ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. 2021ರಲ್ಲಿ ಭಾರತದಲ್ಲಿ ಮೊದಲ ಬಾರಿ ಗ್ರೈನ್ ಎಟಿಎಂ ಇಂಡಿಯಾ ಫಸ್ಟ್ ಗ್ರೈನ್ ಎಟಿಎಂ ಆರಂಭಿಸಿದ ಮೊದಲ ರಾಜ್ಯ ಎಂಬ ಕೀರ್ತಿಗೆ ಹರಿಯಾಣದ ಫಾರೂಕ್ ನಗರದ ಗುರುಗ್ರಾಮ್ ಪಾತ್ರವಾಗಿದೆ ಸ್ನೇಹಿತರೆ. ಹರಿಯಾಣದ ರವಿಕುಮಾರ್ ದಾಹಿರವರನ್ನು 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕುಸ್ತಿ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ವಿಜೇತರಾಗಿದ್ದಾರೆ. 57 kg ವಿಭಾಗದಲ್ಲಿ ಹರಿಯಾಣದ ಬಜರಂಗ ಪೂನಿಯಾರವರು 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕುಸ್ತಿ ಸ್ಪರ್ಧೆಯಲ್ಲಿ ಕಂಚಿನ ಪದಕ ವಿಜೇತರಾಗಿದ್ದಾರೆ ಸ್ನೇಹಿತರೆ, 65 kg ವಿಭಾಗದಲ್ಲಿ. ಸ್ನೇಹಿತರೆ, ನೆಕ್ಸ್ಟ್ ಬಂದ್ಬಿಟ್ಟು ಹರಿಯಾಣ ರಾಜ್ಯದಲ್ಲಿ ಭಾರತದ ಮೊದಲ ರಕ್ಷಣಾ ವಿಶ್ವವಿದ್ಯಾಲಯ ಸ್ಥಾಪಿಸಲಾಗಿದೆ. ರಕ್ಷಣಾ ವಿಶ್ವವಿದ್ಯಾಲಯ ಇರುವ ಸ್ಥಳ ಹರಿಯಾಣ ರಾಜ್ಯದ ಗುರುಗ್ರಾಮ್. ಹರಿಯಾಣ ರಾಜ್ಯದಲ್ಲಿ ಜಾಟ ಸಮುದಾಯಕ್ಕೆ ಮೀಸಲಾತಿಯಾಗಿ ಭಾರೀ ಹೋರಾಟ ನಡೆಯುತ್ತಿದೆ. ಹರಿಯಾಣ ರಾಜ್ಯದಲ್ಲಿ ಹೊಸ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಸ್ವತಂತ್ರ ಭಾರತದ ಪ್ರಥಮ ಮಹಿಳಾ ವೈದ್ಯಕೀಯ ಕಾಲೇಜು ಹರಿಯಾಣ ರಾಜ್ಯದ ಸೋನೆಪತ್ ಎಂಬ ಸ್ಥಳದಲ್ಲಿ 2013ರಲ್ಲಿ ಸ್ಥಾಪಿಸಲಾಯಿತು. ಇತ್ತೀಚೆಗೆ ಹರಿಯಾಣ ರಾಜ್ಯದ ಗುಂಡಗಮ್ ನಗರವನ್ನು ಗುರುಗ್ರಾಮ್ ನಗರವೆಂದು ಮರುನಾಮಕರಣ ಮಾಡಲಾಗಿದೆ. ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯ ಹರಿಯಾಣ. ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಹರಿಯಾಣ. ಕಾಲೇಸರ್ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಹರಿಯಾಣ. ಭಾರತದಲ್ಲಿ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಹರಿಯಾಣ, 1000/877 ಸ್ನೇಹಿತರೆ. ಹರಿಯಾಣ ರಾಜ್ಯದಲ್ಲಿ ಅಂಬಾಲಾ ಸೆರೆಮನಿ ಇದೆ. ಹರಿಯಾಣ ರಾಜ್ಯದ ಅಂಬಾಲಾ ಸೆರೆಮನಿಯಲ್ಲಿ 1949 ನವೆಂಬರ್ 15ರಂದು ನಾಥೂರಾಮ್ ಗೋಡ್ಸೆರವರನ್ನು ಗಲ್ಲಿಗೇರಿಸಲಾಯಿತು. ಹರಿಯಾಣ ರಾಜ್ಯದಲ್ಲಿ ತೈರಾನ್ ಯುದ್ಧ ಭೂಮಿ ಇದೆ. ಹರಿಯಾಣ ರಾಜ್ಯದಲ್ಲಿ ಕ್ರಿಸ್ತಶಕ 1191ರಲ್ಲಿ ನಡೆದ 1ನೇ ತೈರಾನ್ ಕದನದಲ್ಲಿ 3ನೇ ಪೃಥ್ವಿರಾಜ್ ಚೌಹಾಣನು ಮತ್ತು ಮಹಮ್ಮದ್ ಘೌರಿಯನ್ನು ಸೋಲಿಸಿ, ನಂತರ ಕ್ರಿಸ್ತಶಕ 1192ರಲ್ಲಿ 2ನೇ ತೈರಾನ್ ಕದನದಲ್ಲಿ 3ನೇ ಪೃಥ್ವಿರಾಜ್ ಚೌಹಾಣನು ಸೋತನು ಸ್ನೇಹಿತರೆ. ಹರಿಯಾಣ ರಾಜ್ಯದಲ್ಲಿ ಪಾಣಿಪತ್ ಯುದ್ಧ ಭೂಮಿ ಇದೆ. ಹರಿಯಾಣ ರಾಜ್ಯದಲ್ಲಿ ನಡೆದ 1ನೇ ಪಾಣಿಪತ್ ಕದನದಲ್ಲಿ 1526ರಲ್ಲಿ ಬಾಬರನು ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸಿದನು ಸ್ನೇಹಿತರೆ. ಹರಿಯಾಣ ರಾಜ್ಯದಲ್ಲಿ ನಡೆದ 2ನೇ ಪಾಣಿಪತ್ ಕದನದಲ್ಲಿ ಕ್ರಿಸ್ತಶಕ 1550ರಲ್ಲಿ ಅಕ್ಬರನು ಮಧ್ಯ ಭಾರತದ ದೆಹಲಿಯ ಕೊನೆಯ ಹಿಂದೂ ಸಾಮ್ರಾಟ ಹೇಮುವನ್ನು ಸೋಲಿಸಿದನು ಸ್ನೇಹಿತರೆ. ಹರಿಯಾಣ ರಾಜ್ಯದಲ್ಲಿ ನಡೆದ 3ನೇ ಪಾಣಿಪತ್ ಕದನದಲ್ಲಿ ಕ್ರಿಸ್ತಶಕ 1761ರಲ್ಲಿ ಅಫ್ಘಾನ್ ದೊರೆ ಅಹಮದ್ ಶಾ ಅಬ್ದಾಲಿಯು ಮರಾಠರ ಬಾಲಾಜಿ ಬಾಜಿರಾವನನ್ನು ಸೋಲಿಸಿದನು ಸ್ನೇಹಿತರೆ. ಹರಿಯಾಣದಲ್ಲಿ ಕುರುಕ್ಷೇತ್ರ ಯುದ್ಧ ಭೂಮಿ ಇದೆ. ಕುರುಕ್ಷೇತ್ರ ಯುದ್ಧವು 18 ದಿನಗಳ ಕಾಲ ನಡೆಯಿತು. ಮಹಾಭಾರತದಲ್ಲಿ ಹರಿಯಾಣ ರಾಜ್ಯದ ಹಿಸ್ಸಾರ್ ಎಂಬ ಸ್ಥಳದಲ್ಲಿ ಎಮ್ಮೆ ತಳಿಗಳ ಸಂಶೋಧನಾ ಕೇಂದ್ರ ಇದೆ. ಹರಿಯಾಣ ರಾಜ್ಯದಲ್ಲಿ ಮುರ್ರಾ ಎಂಬ ಎಮ್ಮೆ ತಳಿ ಕಂಡುಬರುತ್ತದೆ. ಹರಿಯಾಣ ರಾಜ್ಯದ ಪನ್ಬಾನ್ ಗ್ರಾಮದಲ್ಲಿ ಪ್ರಥಮ ಸಂಚಾರಿ ನ್ಯಾಯಾಲಯವನ್ನು 2007ರಲ್ಲಿ ಸ್ಥಾಪಿಸಲಾಯಿತು ಸ್ನೇಹಿತರೆ. ಕಲ್ಪನಾ ಚಾವ್ಲಾ, ಸಾಕ್ಷಿ ಮಲ್ಲಿಕ್, ಸೈನಾ ನೆಹ್ವಾಲ್, ವಿಜೇಂದ್ರ ಸಿಂಗ್, ವಿನೇಶ್ ಫೋಗಟ್, ಗೀತಾ ಫೋಗಟ್, ಬಬಿತಾ ಕುಮಾರಿ, ಬಾಬಾ ರಾಮದೇವ್ ಮೂಲತಃ ಹರಿಯಾಣ ರಾಜ್ಯದವರು ಸ್ನೇಹಿತರೆ. ಹರಿಯಾಣ ರಾಜ್ಯವು ಕುಸ್ತಿ ಸಂಪ್ರದಾಯವನ್ನು ಹೊಂದಿದ್ದು ಭಾರತದ ಹೆಚ್ಚು ಕುಸ್ತಿ ಪಟುಗಳು ಹರಿಯಾಣದ ಮೂಲದವರಾಗಿದ್ದಾರೆ. ಹರಿಯಾಣ ರಾಜ್ಯದಲ್ಲಿ ಚೌಧರಿ ಚರಣ್ ಸಿಂಗ್ ಕೃಷಿ ವಿಶ್ವವಿದ್ಯಾಲಯವಿದೆ. ಸಿಂಧು ನಾಗರಿಕತೆಗೆ ಸಂಬಂಧಿಸಿದ ಬಾನವಾಲಿ ಎಂಬ ಸ್ಥಳ ಹರಿಯಾಣ ರಾಜ್ಯದಲ್ಲಿದೆ. ಹರಿಯಾಣ ರಾಜ್ಯದಲ್ಲಿ ಸಿಂಧು ನಾಗರಿಕತೆಗೆ ಸಂಬಂಧಿಸಿದ ರಾಖಿಗರಿ ಎಂಬ ಸ್ಥಳವಿದೆ ಸ್ನೇಹಿತರೆ. ರಾಖಿಗರಿ ಎಂಬ ಸ್ಥಳವು ಅತ್ಯಂತ ದೊಡ್ಡ ಹರಪ್ಪ ಸಂಸ್ಕೃತಿಯ ತಾಣವಾಗಿ ಮೇಜೋದಾರ್ ಬದಲಾಗಿ ಬಂದಿರುತ್ತದೆ. ಭಾರತದ ಮೊದಲ ಮೊಬೈಲ್ ಕೋರ್ಟ್ ಆರಂಭವಾದದ್ದು ಹರಿಯಾಣದಲ್ಲಿ ಸ್ನೇಹಿತರೆ. ಭಾರತದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಯಾದ DLFನ ಕೇಂದ್ರ ಕಚೇರಿ ಹರಿಯಾಣ ಗುರುಗ್ರಾಮದಲ್ಲಿದೆ. ಹರಿಯಾಣ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಎ ಪೀನಿಯರ್ ಇನ್ ಯಂಗ್ವೇ ಟೂರಿಸಂ ಅಂತ ಸ್ನೇಹಿತರೆ. ಭಾರತದಲ್ಲಿರುವ ಥಾರ್ ಮರುಭೂಮಿ ಹರಿಯಾಣ ರಾಜ್ಯದಲ್ಲಿಯೂ 2 ಇದೆ. ಹಥ್ನಿ ಬ್ಯಾರೇಜನ್ನು ಹರಿಯಾಣ ರಾಜ್ಯದಲ್ಲಿ ಯಮುನಾ ನದಿಗೆ ನಿರ್ಮಿಸಲಾಗಿದೆ. ಹರಿಯಾಣದ ಕರ್ನಲ್ನಲ್ಲಿ ರಾಷ್ಟ್ರೀಯ ಹೈನುಗಾರಿಕೆ ಸಂಶೋಧನಾ ಸಂಸ್ಥೆ ಇದೆ, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ನೇಹಿತರೆ. ವರ್ಧನ ರಾಜಧಾನಿಯಾಗಿದ್ದು ಹರಿಯಾಣ ರಾಜ್ಯದ ತಾನೇಶ್ವರವನ್ನು
ಹರ್ಷನ್ನು ಬದಲಾಯಿಸಿ ಉತ್ತರ ಪ್ರದೇಶದ ಕಾನೋಜಿಗೆ ವರ್ಗಾಯಿಸಿದನು. ಹರಿಯಾಣ ಗುರುಗ್ರಾಮನಲ್ಲಿ ಅಂತಾರಾಷ್ಟ್ರೀಯ ಸೌರ ಮೈತ್ರಿಕೂಟ ಕಚೇರಿ ಇದೆ. ಯುದ್ಧ ವಿಮಾನದ ಮೊದಲ ಮಹಿಳಾ ಪೈಲಟ್ ಕ್ಯಾಪ್ಟನ್ ಅಭಿಲಾಷ್ ಬಾರಕ್ ಅವರು ಮೂಲತಃ ಹರಿಯಾಣ ರಾಜ್ಯದವರು. ಸ್ನೇಹಿತರೆ, ಹರಿಯಾಣದ ಗುರುಗ್ರಾಮ್ನಲ್ಲಿ PGCIL ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡಿನ ಕೇಂದ್ರ ಕಚೇರಿ ಇದೆ. PGCIL ಒಂದು ಮಹಾರತ್ನ ಕಂಪನಿ. ಭಾರತದ ಅತಿದೊಡ್ಡ ಎಲೆಕ್ಟ್ರಿಕ್ ವಾಹನಗಳ ಚಾರ್ಜಿಂಗ್ ಸ್ಟೇಷನ್ ಅನ್ನು ಹರಿಯಾಣದ ಗುರುಗ್ರಾಮದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಸ್ನೇಹಿತರೆ, ನೀರಜ್ ಚೋಪ್ರಾ ಜಾವೆಲಿನ್ ಥ್ರೋ ಇವರು ಪ್ರಸಿದ್ಧ ಆಟಗಾರರು. ನೀರಜ್ ಚೋಪ್ರಾ ರವರು 1997 ಡಿಸೆಂಬರ್ 24ರಂದು ಹರಿಯಾಣದ ಕಾದ್ರಾನಲ್ಲಿ ಜನಿಸಿದರು. ಸ್ನೇಹಿತರೆ, ಇವರು ಭಾರತೀಯ ಸೈನ್ಯದ ರಾಜಪೂತ್ ರೈಫಲ್ಸ್ನಲ್ಲಿ ಸುಬೇದಾರ್ ರ್ಯಾಂಕ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭಾರತದ ಪರ ನೀರಜ್ ಚೋಪ್ರಾ ರವರು 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ವಿಭಾಗದಲ್ಲಿ 87.58 ಮೀಟರ್ ದೂರ ಜಾವೆಲಿನ್ ಥ್ರೋ ಎಸೆಯುವ ಮೂಲಕ ಚಿನ್ನದ ಪದಕ ಗೆದ್ದ ಮೊದಲ ಅಥ್ಲೇಟ್ ಆಗಿದ್ದಾರೆ. ಸ್ನೇಹಿತರೆ, ಇವರು ಭಾರತದ ಪರ ಒಲಿಂಪಿಕ್ಸ್ನಲ್ಲಿ ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಚಿನ್ನ ಗೆದ್ದ 2ನೇ ಆಟಗಾರ. ಇವರಿಗೆ 2018ರ ಅರ್ಜುನ ಪ್ರಶಸ್ತಿ, 2020ರ ವಿಶಿಷ್ಟ ಸೇವಾ ಪದಕ, 2021ರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ನೀಡಲಾಗಿದೆ. ಪುಣೆಯ ಆರ್ಮಿ ಸ್ಪೋರ್ಟ್ಸ್ ಇನ್ಸ್ಟಿಟ್ಯೂಟಿಗೆ ನೀರಜ್ ಚೋಪ್ರಾ ಹೆಸರಿಡಲಾಗಿದೆ. ಸ್ನೇಹಿತರೆ, ಇವರ ಪದಕಗಳ ಸಾಧನೆಗಳು 2016ರ ಓಂಚಿ ಮಿನಿಸ್ಟಿನಿಯಲ್ಲಿ ನಡೆದ ಏಷ್ಯನ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. 2016ರ ಬಿಡ್ಗೋಷ್ನಲ್ಲಿ ನಡೆದ IAF ವಿಶ್ವ U20 ಚಾಂಪಿಯನ್ಶಿಪ್ನಲ್ಲಿ ಚಿನ್ನ. ಅವನಿಗೆ 2016ರ ಗೌಹಟಿ ದಕ್ಷಿಣ ಏಷ್ಯಾ ಗೇಮ್ಸ್ನಲ್ಲಿ ಚಿನ್ನ. 2017ರ ಭುವನೇಶ್ವರಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ. 2018ರ ಜಕಾರ್ತಾದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಮತ್ತು 2018ರ ಗೋಲ್ಡ್ ಕೋಸ್ಟ್ನಲ್ಲಿ ನಡೆದ ಕಾಮನ್ವೆಲ್ತ್ನಲ್ಲಿ ಚಿನ್ನ ಗೆದ್ದಿದ್ದಾರೆ. ಸ್ನೇಹಿತರೆ, ಇದಿಷ್ಟ ಆಗಿತ್ತು ಸ್ನೇಹಿತರೆ ಹರಿಯಾಣ ರಾಜ್ಯದ ಬಗ್ಗೆ ಮಾಹಿತಿ. ದಯವಿಟ್ಟು ಸ್ನೇಹಿತರೆ ಹರಿಯಾಣ ರಾಜ್ಯದ ಬಗ್ಗೆ ಯಾರೆಲ್ಲ ಸ್ನೇಹಿತರಿಗೆ ಉಪಯುಕ್ತವಾಗಿದೆ ಕಾಂಪಿಟೇಟಿವ್ ಎಕ್ಸಾಮ್ ಓದೋರಿಗೆ ಅವರಿಗೆಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ಸ್ನೇಹಿತರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ಳುತ್ತಾ ಹರಿಯಾಣ ರಾಜ್ಯದ ಬಗ್ಗೆ ತಿಳಿದುಕೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ಸ್.